ಸೋಷಿಯಲ್ ಸೈನ್ಸ್ ಅಲ್ಲಿ ಟಾಪ್ 20 ಕ್ವಶನ್ಸ್ ಯಾವ್ದು ಸರ್? 75+ ಸ್ಕೋರ್ ಮಾಡ್ಬೇಕಂತಂದ್ರೆ, ಅಥವಾ ಪಾಸ್ ಆಗ್ಬೇಕು ಅಂತಂದ್ರೆ, ಅಥವಾ ಅವರೇಜ್ ಆಗಿ 60-70 ಈ ರೀತಿ ಸ್ಕೋರ್ ಮಾಡ್ಬೇಕಂತಂದ್ರೆ ಯಾವ್ದು ಟಾಪ್ ಇಂಪಾರ್ಟೆಂಟ್ ಕ್ವಶನ್ ಸರ್? ಯಾವ ಕ್ವಶನ್ಸ್ ನಾವು ಮಸ್ಟ್ ಅಂಡ್ ಶುಡ್ ಓದ್ಲೇಬೇಕು? ಈ ರೀತಿ ಡೌಟ್ ನಿಮ್ಗೆ ಇರುತ್ತಲ್ವಾ? ಸೊ ಎಲ್ಲ ಒಂದು ಡೌಟ್ಗಳಿಗೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ 20 ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ. ಓಕೆನಾ? ಈ ಕ್ವಶನ್ಸ್ ಗಳನ್ನ ಯಾವ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ. ಓಕೆ, ಈ ಕ್ವಶನ್ಸ್ ಗಳನ್ನ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡ್ತಾ ಹೋಗಿ. ಈ ಕ್ವಶನ್ಸ್ ಗಳು ಡೆಫಿನೆಟ್ ಆಗಿ ಬಂದೇ ಬರ್ತವೆ. ಓಕೆನಾ? ಸೊ ನೆನಪಿರ್ಲಿ. ಮತ್ತೆ ಈ ಒಂದು ಕ್ವಶನ್ ಗಳನ್ನ ನಾನು ಎಲ್ಲಿಂದ ತಗೊಂಡಿದ್ದೀನಪ್ಪ ಅಂತಂದ್ರೆ, ನಿಮ್ಮ LBA ಕ್ವಶನ್ಸ್ ಆಗಿರ್ಬೋದು, PYQs ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ಸ್, ಇದನ್ನೆಲ್ಲ ಕನ್ಸಿಡರ್ ಮಾಡ್ಬಿಟ್ಟು ನಾನು ಈ ಟಾಪ್ 20 ಕ್ವಶನ್ಸ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ವಿತ್ ಮಾರ್ಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅನ್ನೋದು ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಒಂದು ನೋಡಿ, ಎಕ್ಸ್ಪ್ಲೇನ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಓಕೆ, ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ. ಇದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. 4 ಮಾರ್ಕ್ಸ್ ಕೇಳ್ತಾರೆ. ಓಕೆನಾ? ಎಷ್ಟು ಮಾರ್ಕ್ಸ್ಗೆ? 4 ಮಾರ್ಕ್ಸ್ಗೆ ಕೇಳ್ತಾರೆ. ಕ್ಲಿಯರ್? ಸೊ ಇದಾದ್ಮೇಲೆ ವಾಟ್ ಆರ್ ದ ರೀಸನ್ಸ್ ಫಾರ್ ಫೇಲ್ಯೂರ್ ಆಫ್ 1857 ರಿವೋಲ್ಟ್, 1857 ದಂಗೆಯ ವೈಫಲ್ಯಕ್ಕೆ ಕಾರಣಗಳೇನು ಅಂತ ಕೇಳ್ತಾರೆ. 3 ಮಾರ್ಕ್ಸ್. ಕ್ಲಿಯರಾ? ಇವೆಲ್ಲ ಶಾರ್ಟ್ ಕ್ವಶನ್ಗಳು, ಯಾವ ಕಾರಣಕ್ಕೂ ಮಿಸ್ ಮಾಡಂಗಿಲ್ಲ. ಓಕೆ, ನೀವು ಟಾಪರ್ ಆದ್ರೂ ಆಗಿ, 75+ ಆದ್ರೂ ಆಗಿ, ಸರ್ ಜಸ್ಟ್ ಪಾಸ್ ಆದ್ರೆ ಸಾಕು ಅನ್ನೋದಾದ್ರೂ ಆಗಿ, 50-60 ಡೆಫಿನೆಟ್ ಆಗಿ ಓದ್ಲೇಬೇಕು ಇದನ್ನ. ದೆನ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಿದ ಸಮಸ್ಯೆಗಳೇನು ಅಂತ ಕೂಡ ಇಲ್ಲಿ ಕೇಳ್ತಾರೆ. ಇದು ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. ಓಕೆನಾ? ದೆನ್ ಸ್ಟೇಟ್ ದ ರಿಫಾರ್ಮ್ಸ್ ಆಫ್ ದಯಾನಂದ ಸರಸ್ವತಿ ಆರ್ ಆರ್ಯ ಸಮಾಜ ಅಥವಾ ದಯಾನಂದ ಸರಸ್ವತಿ ಅವರ ಏನು ಸುಧಾರಣೆಗಳೇನು ಅಂತ ಕೇಳ್ತಾರೆ. ವಿದ್ಯುತ್ಗೆ ಈವನ್ 4 ಮಾರ್ಕ್ಸ್ ಕೇಳ್ಬೋದು ಅಥವಾ 3 ಮಾರ್ಕ್ಸ್ಗೆ. ಓಕೆನಾ? ಸೊ 2ಕ್ಕೂ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಈ ಒಂದು ಕ್ವಶನ್ಸ್ ಅನ್ನ. ಸೊ ನೆಕ್ಸ್ಟ್, ವಿಚ್ ಆರ್ಗನೈಸೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಆಫ್ಟರ್ ವರ್ಲ್ಡ್ ವಾರ್ I ಟು ಮೇಂಟೈನ್ ಪೀಸ್ ಬಟ್ ಫೇಲ್ಡ್? ಯಾವ್ದು ಹೇಳಿ? ಇದು 1 ಮಾರ್ಕ್ ಕ್ವಶನ್ಸ್ ಇದು. ಓಕೆ, ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅದು. ಮೊದಲ ಮಹಾಯುದ್ಧದ ನಂತರ ಶಾಂತಿ ಕಾಪಾಡಲಿಕ್ಕೆ ಯಾವುದೋ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಒಂದು ಅಂಗವನ್ನ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅದು ಏನಾಗುತ್ತೆ? ಫೇಲ್ ಆಗುತ್ತೆ. ಓಕೆ, ಸೊ ಯಾವ್ದು ಅದು? ಅದನ್ನ ಇಲ್ಲಿ ಕೇಳ್ತಾ ಹೋಗ್ತಾರೆ. ಕ್ಲಿಯರ್? ಸೊ ಅದಾದ್ಮೇಲೆ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಆರ್ ಲೊಕೇಟೆಡ್ ಓನ್ಲಿ ಇನ್ ಫ್ಯೂ ಏರಿಯಾಸ್. ವೈ? ಓಕೆ, ಇದು ಕೂಡ 4 ಮಾರ್ಕ್ ಕ್ವಶನ್ಸ್. ಕೈಗಾರಿಕೆಗಳು ಭಾರತದಲ್ಲಿ ಕೆಲವೇ ಪ್ರದೇಶಗಳಲ್ಲಿ ಯಾಕೆ ಲೊಕೇಟ್ ಆಗಿದೆ ಅಂತ ಕೇಳ್ತಾರೆ. ಸೊ ದೆನ್ ಸಾಯಿಲ್ ಎರೋಷನ್ ಕಾಸಸ್ ಮೆನಿ ಪ್ರಾಬ್ಲಮ್ಸ್. ಹೌ? ಓಕೆ, ಇದು 4 ಮಾರ್ಕ್ ಕ್ವಶನ್ಸ್ ಇದು. ಓಕೆ, ಮಣ್ಣಿನ ಸವೆತವು ಹಲವಾರು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ, ಹೇಗೆ? ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿ. ಯಾವ ರೀತಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಇಲ್ಲಿ ನಿಮಗೆ ಕೇಳ್ತಾ ಹೋಗ್ತಾರೆ. ದೆನ್ ವಾಟ್ ಆರ್ ದ ರೀಸನ್ಸ್, ಎಫೆಕ್ಟ್ಸ್ ಅಂಡ್ ಕಂಟ್ರೋಲ್ ಮೆಜರ್ಸ್ ಆಫ್ ಅರ್ತ್ ಕ್ವೇಕ್? ಓಕೆ, ಭೂಕಂಪಗಳ ಕಾರಣಗಳೇನು, ಪರಿಣಾಮಗಳು ಮತ್ತೆ ನಿಯಂತ್ರಣ ಕ್ರಮಗಳೇನು ಅಂತ ನಿಮಗೆ 3 ಮಾರ್ಕ್ಸ್ಗೆ ಕೇಳ್ತಾರೆ. ಕ್ಲಿಯರಾ? ಎಸ್. ದೆನ್ ಹಾರ್ಟಿಕಲ್ಚರ್ ಇಸ್ ಮೇಕಿಂಗ್ ಇಮ್ಮೆನ್ಸ್ ಪ್ರೋಗ್ರೆಸ್ ಇನ್ ಇಂಡಿಯಾ, ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಭಾರತದಲ್ಲಿ ತೋಟಗಾರಿಕೆ ಅಪಾರ ಪ್ರಗತಿಯನ್ನ ಸಾಧಿಸುತ್ತಿದೆ, ಹೇಗೆ? ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ತೋಟಗಾರಿಕೆ ಅಂತಂದ್ರೆ ಏನು? ಹೂವು, ಹಣ್ಣು, ತರಕಾರಿಗಳನ್ನ ಬೆಳೆಯೋದನ್ನ ನಾವು ತೋಟಗಾರಿಕೆ ಅಂತ ಕರಿತೀವಲ್ವಾ, ಅದು ಯಾವ ರೀತಿ ಹೆಲ್ಪ್ ಆಗಿದೆ ಅಂತ. ದೆನ್ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಫಾರೆಸ್ಟ್ ಅಂಡ್ ಡೆಸರ್ಟ್ ಫಾರೆಸ್ಟ್? ಉಷ್ಣವಲಯದ ಹುಲ್ಲುಗಾವಲು ಮತ್ತೆ ಮರುಭೂಮಿ ಅರಣ್ಯಗಳ ವ್ಯತ್ಯಾಸಗಳೇನು ಅಂತ 3 ಮಾರ್ಕ್ಸ್ ಕೇಳ್ತಾರೆ. ದೆನ್ ವಾಟ್ ಆರ್ ದ ಕಾಸಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ದ ಬ್ಯಾಟಲ್ ಆಫ್ ಪ್ಲಾಸಿ? 3 ಮಾರ್ಕ್ಸ್ಗೆ. ಓಕೆ, ಪ್ಲಾಸಿ ಕದನದ ಕಾರಣಗಳು ಮತ್ತೆ ಪರಿಣಾಮಗಳೇನು ಅಂತ ಕೇಳ್ತಾರೆ. ಕ್ಲಿಯರಾ? ಸೊ ದೆನ್ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಬಾಲ್ ಗಂಗಾಧರ್ ತಿಲಕ್ ಆರ್ ಎಕ್ಸ್ಟ್ರೀಮಿಸ್ಟ್. ಓಕೆ, ಬಾಲ್ ಗಂಗಾಧರ್ ತಿಲಕ್ ಅವರ ಪಾತ್ರ ಏನು ಅಥವಾ ತೀವ್ರವಾದಿಗಳ ಪಾತ್ರ ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ? ವೆರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸೊ ಇದು ಎಲ್ಲ ಕ್ವಶನ್ಸ್ಗಳು ಕೂಡ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಒಂದ್ಸಾಗಿ ಹೇಳಿದ್ದೀನಿ, LBA PYQ ಮಾಡಲ್ ಪೇಪರ್ಸ್ ಇಂದ ನೋಡ್ಬಿಟ್ಟು ನಾನು ಈ ಕ್ವಶನ್ಸ್ ನಿಮಗೆ ಕೊಡ್ತಾ ಇದ್ದೀನಿ. ದೆನ್ ಗ್ರಾಹಕರ ಶೋಷಣೆಗೆ ಕಾರಣಗಳು ಯಾವುದು ಅಂತ ಕೇಳ್ತಾರೆ. ವಾಟ್ ಆರ್ ದ ರೀಸನ್ಸ್ ಫಾರ್ ಕನ್ಸ್ಯೂಮರ್ ಎಕ್ಸ್ಪ್ಲಾಯ್ಟೇಷನ್? ಇದು 2 ಮಾರ್ಕ್ ಕ್ವಶನ್ಸ್ ಈ ಚಾಪ್ಟರ್ ಅಲ್ಲಿ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಸೊ ದೆನ್ ಅಸ್ಪೃಶ್ಯತೆ ರಿಮೂವ್ ಮಾಡಲು ಸಂವಿಧಾನಾತ್ಮಕ ಕ್ರಮಗಳು ಅಥವಾ ಸಾಮಾಜಿಕ ಸ್ತರ ವಿನ್ಯಾಸವನ್ನು ಕಮ್ಮಿ ಮಾಡಲಿಕ್ಕೆ ಯಾವ ಕ್ರಮಗಳನ್ನ ಸರ್ಕಾರ ಕೈಗೊಂಡಿದೆ? ಓಕೆ, ಕಾನ್ಸ್ಟಿಟ್ಯೂಷನಲ್ ಅಂಡ್ ಲೆಜಿಸ್ಲೇಟಿವ್ ಮೆಜರ್ಸ್ ಟು ಎರಿಡಿಕೇಟ್ ಅನ್ಟಚಬಿಲಿಟಿ ಆರ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ಕ್ಲಿಯರಾ? ಎಸ್. ದೆನ್ ಸೊ ಇದು 2 ಮಾರ್ಕ್ ಕ್ವಶನ್ಸ್. ಓಕೆ, ಎಷ್ಟು? 2 ಮಾರ್ಕ್ ಕ್ವಶನ್ಸ್. ದೆನ್ ವಾಟ್ ಆರ್ ದ ಫಂಕ್ಷನ್ಸ್ ಅಂಡ್ ಆಫ್ ಬ್ಯಾಂಕ್ಸ್, ಸರ್ವಿಸಸ್ ಆಫ್ ಬ್ಯಾಂಕ್ಸ್ ಅಂಡ್ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್? ಯಾವ ರೀತಿ ಕೇಳಿದ್ರು ಇದೇ ಆನ್ಸರ್. ಓಕೆ, ಸೊ ಅಂದ್ರೆ ಈ ಕ್ವಶನ್ಗೆ ಸೇಮ್ ಆನ್ಸರ್ ಬರ್ತಾ ಹೋಗುತ್ತೆ. ಬ್ಯಾಂಕ್ಗಳ ಕಾರ್ಯಗಳೇನಂದ್ರು ಸೇಮ್ ಆನ್ಸರ್. ದೆನ್ ಸೇವೆಗಳು, ಪ್ರಯೋಜನಗಳು. ಸೊ ಇದನ್ನ ಪ್ರಯೋಜನಗಳನ್ನ ತಿಳಿಸಿ ಅಂತ ಕೇಳ್ತಾರೆ. ಓಕೆನಾ? 3 ಮಾರ್ಕ್ ಕ್ವಶನ್ಸ್ ಇದು. ಓಕೆ, ಎಷ್ಟು? 3 ಮಾರ್ಕ್ ಕ್ವಶನ್ಸ್. ಕ್ಲಿಯರಾ?
ಎಸ್ ದೆನ್ ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ಇಂಡಿಯಾ ಟು ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್? ಮಾನವ ಹಕ್ಕುಗಳನ್ನು ರಕ್ಷಿಸಲು ಭಾರತ ಕೈಗೊಂಡಿರುವ ಕ್ರಮಗಳು ಏನೇನು ಅಂತ ಇದು ಕೂಡ 3 ಮಾರ್ಕ್ಸ್ ಕೇಳ್ತಾರೆ. ಕ್ಲಿಯರ್? ದೆನ್ ವಾಟ್ ಆರ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ? ಕ್ಲಿಯರಾ? ವಿದೇಶಾಂಗ ನೀತಿಯ ಮೂಲಭೂತ ತತ್ವಗಳು ಯಾವ್ದು ಅಂತ ಕೇಳ್ತಾರೆ. ಓಕೆ, ಎಸ್ ದೆನ್ ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್? ಕ್ಲಿಯರಾ? ಸಂಘಟಿತ ಮತ್ತೆ ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ ಏನು ಅಂತ ಕೇಳ್ತಾರೆ. 3 ಮಾರ್ಕ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಸೊ ಹೌ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಇಸ್ ಡಿಫರೆಂಟ್ ಫ್ರಮ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ? ಸೊ ಇಲ್ಲಿ ಕೊಟ್ಟಿದೆ ನೋಡಿ, ಇಲ್ಲಿ ಸುಗ್ಗಿ ಪೂರ್ವ ತಂತ್ರಜ್ಞಾನವು ಸುಗ್ಗಿ ನಂತರದ ತಂತ್ರಜ್ಞಾನಕ್ಕಿಂತ ಹೇಗೆ ಭಿನ್ನ ಅಂತ ಕೇಳ್ತಾರೆ ಇಲ್ಲಿ. ಓಕೆ, ಹೇಗೆ ಭಿನ್ನ ಅಂತ ಕೇಳ್ತಾರೆ. ಕ್ಲಿಯರಾ? ಇದು ನಿಮಗೆ ಎಷ್ಟು ಮಾರ್ಕ್ಸಿಂಗ್ ಕ್ವಶನ್ಸ್ ಇದು? 2 ಮಾರ್ಕ್ ಕ್ವಶನ್ಸ್. ಓಕೆನಾ? ಸುಗ್ಗಿ ಪೂರ್ವ ತಂತ್ರಜ್ಞಾನ ಗೊತ್ತಿದೆ ಅಲ್ವಾ? ಪ್ರೀ ಹಾರ್ವೆಸ್ಟ್, ಪೋಸ್ಟ್ ಹಾರ್ವೆಸ್ಟ್ ಎಲ್ಲ ಕೂಡ ನಾನು ಹೇಳಿದ್ದೀನಿ. ಓಕೆ, ಆಮೇಲೆ ಎಲ್ಲಾ ಕ್ವಶನ್ಸ್ ಗಳಿಗೂ ಕೂಡ ನಾನು ಏನ್ ಮಾಡಿದ್ದೀನಿ, ನಿಮಗೆ ಆನ್ಸರ್ ಅನ್ನ ಆಲ್ರೆಡಿ ನಿಮಗೆ ನೀವು ಪ್ರಿಪರೇಟರಿ ಮ್ಯಾರಥಾನ್ ಸೆಷನ್ಗಳು ನೋಡಿದ್ರೆ ಸಿಗುತ್ತೆ. ಓಕೆನಾ? ರಿವಿಷನ್ ಕ್ಲಾಸಸ್ಗಳಲ್ಲಿ ಮಾಡಿದೀವಿ, ಸಿಕ್ಕುತ್ತೆ. ಓಕೆ, ಎಸ್. ನೆಕ್ಸ್ಟ್ ಮ್ಯಾಪ್ ಕ್ವಶನ್. ಓಕೆ, ಮ್ಯಾಪ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಮಾರ್ಕ್ಸಿಗೆ? 5 ಮಾರ್ಕ್ಸ್ಗೆ. ಓಕೆ, ಇದು ಅಂತೂ ನೀವು ಮಿಸ್ ಮಾಡಂಗಿಲ್ಲ. ಸೊ ಇಲ್ಲಿ ಮ್ಯಾಪ್ಗಳ ಪ್ಲೇಸಸ್ ಅನ್ನ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಇದೆ: ಇಂದರಕೋಲ್, ನೀಲಗಿರಿ, ಮಲಬಾರ್, ಪೂರ್ವ ಕರಾವಳಿ, ಕರ್ನಾಟಕ ಸಂಕ್ರಾಂತಿ ವೃತ್ತ, ಓಕೆ, ವಿಂಧ್ಯ ರೇಂಜ್, ಅರಾವಳಿ, ಕೊಂಕಣ್ ಕೋಸ್ಟ್, ಕೋರಮಂಡಲ್, K2, ಗಾಡ್ವಿನ್ ಆಸ್ಟಿನ್. ಕ್ಲಿಯರ್? ಸೊ ಇದಾದ್ಮೇಲೆ ನೋಡಿ ಬಾಕ್ರಾ, ನಂಗಲ್, ಕೋಸಿ, ನರ್ಮದಾ, ಹಿರಾಕುಡ್, ದಾಮೋದರ್. ಓಕೆ, ಇಲ್ಲೆಲ್ಲ ಪ್ಲೇಸ್ಗಳ ನೇಮನ್ನ ಕೊಟ್ಟಿದ್ದೀರಿ. ಸೊ ಇದೆಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ನೋಡಿ, ಇಲ್ಲೂ ಕೆಲವೊಂದು ಪ್ಲೇಸ್ಗಳಿದೆ, ಇಲ್ಲೂ ಕೆಲವೊಂದು ಪ್ಲೇಸ್ಗಳಿದೆ, ಸೊ ಇಲ್ಲೂ ಇದೆ. ಓಕೆ, ಸೊ ನೋಡಿ, ಸೊ ಎಲ್ಲ ಇಂಪಾರ್ಟೆಂಟ್ ಪ್ಲೇಸ್ಗಳು. ಓಕೆನಾ? ನಿಮ್ಮ ಮ್ಯಾಪಲ್ಲಿ ಕೇಳ್ಬೋದಾದಂಥ ಎಲ್ಲ ಇಂಪಾರ್ಟೆಂಟ್ ಪ್ಲೇಸ್ಗಳನ್ನ ಕೊಟ್ಟಿದ್ದೀನಿ. ಓಕೆನಾ? ಸೊ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದ್ರ ಜೊತೆಗೆ ನಿಮಗೆ ನರೋರಾ ಅಂತ ಕೇಳ್ತಾರೆ, ಆಮೇಲೆ ಯಾವುದು ಸೇಲಂ ಕೇಳ್ತಾರೆ. ಓಕೆನಾ? ದಿಗ್ಬಾಯ್. ಓಕೆ, ಇದೆಲ್ಲ ಕೂಡ ಕೊಟ್ಟಿದ್ದೀನಿ. ಓಕೆನಾ? ಅಸ್ಸಾಂ, ನರೋರಾ, ದಿಗ್ಬಾಯ್, ದೆನ್ ಮತ್ತೆ ಯಾವುದು ತಾರಾಪುರ್. ಕ್ಲಿಯರಾ? ಈ ಪ್ಲೇಸ್ಗಳನ್ನು ಕೂಡ ಅಲ್ಲಿ ಸೇರಿಸ್ಕೊಳ್ತಾ ಹೋಗಿ. ಓಕೆನಾ? ಬಾಂಬೆ ಹೈ. ಕ್ಲಿಯರಾ? ಓಕೆ, ಇಷ್ಟು ಕೂಡ ಏನಪ್ಪ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 20 ಕ್ವಶನ್ಸ್ಗಳನ್ನ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಕ್ಲಿಯರ್ ಆಗಿದೆಯಲ್ವಾ? ಎಸ್, ಇಷ್ಟು ಕ್ವಶನ್ಸ್ಗಳನ್ನ ನೀವು ತಪ್ಪದೆ, ಓಕೆ, ಯಾವ ಕಾರಣಕ್ಕೂ ಮಿಸ್ ಮಾಡದೆ ಪ್ರಿಪೇರ್ ಆಗ್ತಾ ಹೋಗ್ಬೇಕು. ಫಸ್ಟ್ ಕ್ವಶನ್ಸ್ ಅಲ್ಲಿ ಇದೇ ಇರಬೇಕು. ಓಕೆ, ರೆಡಿ ಇದೀರಲ್ವಾ? ಸೊ ರೆಡಿ ಅಂತ ಹೇಳ್ಬಿಟ್ಟು ಓಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಆಗ್ತಾ ಹೋಗಿ. ಓಕೆ, ರೆಡಿ ಅಥವಾ ಸ್ಟಾರ್ಟ್ ಅಂತ ಆಗ್ತಾ ಹೋಗಿ ಬೇಗ. ಓಕೆನಾ? ಎಸ್, ಥ್ಯಾಂಕ್ ಯು ಪಾ.